ರಕ್ಷಣೆ ಹೊಂದಲು ಏನು ಮಾಡಬೇಕು? ಅಧ್ಯಾಯ 2. ಸನ್ಮಾರ್ಗ ಜೀವಿತವು ರಕ್ಷಣೆ ಅಲ್ಲ. ರಕ್ಷಣೆ ಎಂಬುದಕ್ಕೆ ಯೇಸುಸ್ವಾಮಿ ಕೊಟ್ಟಂಥ ಹೆಸರು ಹೊಸದಾಗಿ ಹುಟ್ಟುವುದು ಎಂಬುದೇ ಆಗಿದೆ. ಒಂದು ರಾತ್ರಿಯಲ್ಲಿ ಯೇಸುಕ್ರಿಸ್ತನ ಬಳಿಗೆ ಒಬ್ಬ ಧರ್ಮಬೋಧಕನು ಬರುತ್ತಾನೆ. ಅವನ ಹೆಸರು ನಿಕೋದೇಮನು. ಈತನು ಧರ್ಮಶಾಸ್ತ್ರದ ಎಲ್ಲ ನೀತಿ ನಿಯಮಗಳನ್ನು ಶ್ರದ್ಧೆಯಿಂದ ಅನುಸರಿಸುವ ಬೋಧಕನು. ಉಪವಾಸ ಪ್ರಾರ್ಥನೆಗಳೆಲ್ಲ ಕ್ರಮವಾಗಿ ಅನುಸರಿಸುವ ಒಬ್ಬ ಭಕ್ತನು. ದಶಮಾಂಶ ಕೊಡುವುದು, ಕಾಣಿಕೆ ಮುಂತಾದ ಎಲ್ಲ ಸಂಗತಿಗಳಲ್ಲಿಯೂ ಬಹಳ ನಿಷ್ಠಾವಂತನಾದ ಮತಬೋಧಕನು. ಆದಾಗ್ಯೂ ಹೊಸದಾಗಿ ಹುಟ್ಟುವುದು, ದೇವರ ಕಡೆಗೆ ತಿರುಗುವುದು ಎಂಬುದನ್ನು ಕುರಿತಾಗಿ ಯೇಸುಸ್ವಾಮಿಯೇ ಅವನಿಗೆ ಬೋಧಿಸುತ್ತಾ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂದು ಬೋಧಿಸಿ ಆತ್ಮನಿಂದ ಹುಟ್ಟಬೇಕೆಂದು ಹೇಳಿದನು. ಯೋಹಾನ 3ನೇ ಅಧ್ಯಾಯ 1-17ನೇ ವಚನ. ಅಂದರೆ ಸನ್ಮಾರ್ಗ ಜೀವಿತದಿಂದ ಆತ್ಮರಕ್ಷಣೆಯಾಗುವುದಿಲ್ಲ. ರಕ್ಷಣೆ ಎಂಬುದು ಆತ್ಮದಲ್ಲಿ ಉಂಟಾಗುವಂಥ ಒಂದು ಮಹಿಮೆಯಾದ ಮಾರ್ಪಾಟು ಆಗಿದೆ. ಅನೇಕರು ಅಂದುಕೊಳ್ಳುವುದುಂಟು, ಬೇರೆಯವರಂತೆ ನಾನು ಮಧುಪಾನ ಮಾಡಿ ಮತ್ತನಾಗುವುದಿಲ್ಲ, ಧೂಮಪಾನ ಮಾಡುವುದಿಲ್ಲ, ಜಗಳ ಮಾಡುವುದಿಲ್ಲ, ಯಾವುದೇ ಆದಂಥ ಕೆಟ್ಟ ಅಭ್ಯಾಸಗಳಾಗಲಿ ಚಟಗಳಾಗಲಿ ಇಲ್ಲ ಎಂದು ಹೇಳಿಕೊಳ್ಳುತ್ತಾ ತಮ್ಮ ಸನ್ಮಾರ್ಗ ಜೀವಿತದಲ್ಲಿ ತೃಪ್ತರಾಗುವರು. ಮತ್ತೆ ಕೆಲವರು, ನಾನು ಒಳ್ಳೆಯ ಜೀವಿತ ನಡೆಸುತ್ತೇನೆ, ಪ್ರಾರ್ಥನೆ ಮಾಡುವುದರಲ್ಲಿ, ಸತ್ಯವೇದವನ್ನು ಓದುವುದರಲ್ಲಿ ಕ್ರಮವಾಗಿದ್ದೇನೆ, ಕ್ರಮವಾಗಿ ದೇವಾಲಯಕ್ಕೆ ಹೋಗುತ್ತೇನೆ, ಉಜ್ಜೀವನದ ಕೂಟಗಳಿಗೆ ಹೋಗುತ್ತೇನೆ, ಸಭೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೇನೆ, ರಕ್ಷಣೆ ಹೊಂದಿದ್ದೇನೆಂದು ಹೇಳಿಕೊಳ್ಳುವವರಿಗಿಂತಲೂ ಉತ್ತಮವಾಗಿ ಜೀವಿಸುತ್ತೇನೆ, ಬೇರೆಯವರಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿಕೊಂಡು ತಮ್ಮನ್ನು ವಂಚಿಸಿಕೊಳ್ಳುತ್ತಾರೆ. ಈ ಎಲ್ಲ ವಿಧವಾದ ಭಕ್ತಿಯ ಕಾರ್ಯಗಳು ರಕ್ಷಣೆ ಎನಿಸಿಕೊಳ್ಳುವುದಿಲ್ಲ. ಮತ್ತೆ ಕೆಲವರು, ನಾನು ಪ್ರಾರ್ಥಿಸಿದ್ದರಿಂದ ಯೇಸುಸ್ವಾಮಿ ನನಗೆ ಎಷ್ಟು ಅದ್ಭುತ ಮಾಡಿದ್ದಾನೆ, ರೋಗವಾಸಿಯಾಗಿದೆ, ನನ್ನ ಪ್ರಾರ್ಥನೆಗೆ ಯೇಸುಸ್ವಾಮಿ ಉತ್ತರ ಕೊಟ್ಟಿದ್ದಾನೆ ಎಂದು ಹೇಳಿಕೊಂಡು ರಕ್ಷಣೆಯ ಅನುಭವವಿಲ್ಲದೆ ಪಾಪದಲ್ಲಿ ಬಿದ್ದು ಹೋಗುತ್ತಾರೆ. ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ತೀತನಿಗೆ 2ನೇ ಅಧ್ಯಾಯ 11ನೇ ವಚನ. ಪ್ರತ್ಯಕ್ಷನಾಗಿರುವ ದೇವಕೃಪೆಯನ್ನು ನಾವು ಅರಿತುಕೊಂಡು ರಕ್ಷಣೆ ಹೊಂದಿಕೊಳ್ಳಬೇಕಾದದ್ದು ಮಾನವರೆಲ್ಲರ ಕರ್ತವ್ಯವಾಗಿದೆ. ನೀತಿವಂತನೂ ಇಲ್ಲ, ಆದರೆ ದೇವರಿಂದಾಗುವ ನೀತಿಯು ಅನುಗ್ರಹವಾಗಿದೆ. ದೇವರಿಂದಾಗುವ ಆ ನೀತಿಯು ಯೇಸುಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರಿಗೆ ದೊರಕುವಂಥದ್ದು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಆದರೆ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ರಕ್ಷಣೆ ಉಂಟಾಗುವುದು. ರೋಮಾಪುರ 3ನೇ ಅಧ್ಯಾಯ 24ನೇ ವಚನ. ಈತನು ತನ್ನ ರಕ್ತವನ್ನು ಸುರಿಸಿ ಪಾಪ ವಿಮೋಚನೆಯನ್ನುಂಟು ಮಾಡಿದ್ದಾನೆ. ಬರಬೇಕಾದ ಆ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆಯಾಗುವುದಿಲ್ಲ. ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸುವುದೇ ರಕ್ಷಣೆಯಾಗಿದೆ.